ಅಯೋಧ್ಯೆಯನ್ನ ನಿಜಕ್ಕೂ ಕಟ್ಟಿದವರು ಯಾರು? ಅಯೋಧ್ಯೆಯ ನಗರ ಯಾವ ಒಂದು ಅಸ್ತ್ರದ ಮೇಲೆ ನಿಂತಿದೆ? ಅಯೋಧ್ಯೆಯಲ್ಲಿ ಸುದರ್ಶನ ಚಕ್ರ ಬಿದ್ದಿದ್ದು ಯಾಕೆ? ವಿಕ್ರಮಾದಿತ್ಯ ಒಂದು ಮರದ ಕೆಳಗೆ ಕುಳಿತಾಗ ಗೋಚರಿಸಿದ್ದು ಏನು? ಅಯೋಧ್ಯೆಯ ನಗರಿಯ ನಿರ್ಮಾಣ ಹೇಗಿತ್ತು? ಈ ಎಲ್ಲ ಅಚ್ಚರಿಯ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅಷ್ಟೇ ಅಲ್ಲ ಸ್ನೇಹಿತರೆ, ನೀವು ಫೇಸ್ಬುಕ್ ಮೇಲೆ ಇದ್ದರೆ ನಮ್ಮ ಫೇಸ್ಬುಕ್ ಪೇಜ್ ಫೋಕಸ್ ಕನ್ನಡವನ್ನು ಕೂಡ ದಯವಿಟ್ಟು ಫಾಲೋ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಮಥುರಾ, ಹರಿದ್ವಾರ, ಕಾಶಿ, ಉಜ್ಜಯಿನಿ, ಕಂಚಿ ಮತ್ತು ದ್ವಾರಕಾಗಳಂತೆ ಅಯೋಧ್ಯೆಯು ಹಿಂದೂಗಳ 7 ಪುರಾತನ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಅಥರ್ವವೇದದಲ್ಲಿ ಅಯೋಧ್ಯೆಯನ್ನ ದೇವರ ನಗರ ಅಥವಾ ದೇವನಗರಿ ಎಂದು ಕೂಡ ಕರೆಯಲಾಗುತ್ತದೆ. ಇದನ್ನು ಸ್ವರ್ಗಕ್ಕೆ ಹೋಲಿಸಲಾಗುತ್ತಿದೆ. ರಾಮಾಯಣದ ಪ್ರಕಾರ ಅಯೋಧ್ಯೆಯನ್ನ ಮನುವಿನಿಂದ ಸ್ಥಾಪಿಸಲಾಯಿತು. ಇದು ಹಲವು ವರ್ಷಗಳ ಕಾಲ ರಘುವಂಶಿ ರಾಜರ ರಾಜಧಾನಿ ಕೂಡ ಆಗಿತ್ತು. ಸರಿಯೂ ನದಿಯ ಪೂರ್ವ ದಂಡೆಯಲ್ಲಿರುವ ಅಯೋಧ್ಯ ನಗರದ ಪ್ರಾಚೀನ ಹೆಸರು ಸಾಕೇತ್. ಸ್ಕಂದ ಪುರಾಣದ ಪ್ರಕಾರ ಅಯೋಧ್ಯ ನಗರವು ಶ್ರೀ ವಿಷ್ಣುವಿನ ಸುದರ್ಶನ ಚಕ್ರ ಮೇಲೆ ನೆಲೆಗೊಂಡಿದೆ. ಇನ್ನು ಧಾರ್ಮಿಕ ದಂತಕಥೆಗಳ ಪ್ರಕಾರ ವಿಷ್ಣುವು ತನ್ನ ರಾಮ ಅವತಾರಕ್ಕಾಗಿ ಭೂಮಿಯನ್ನು ಆಯ್ಕೆ ಮಾಡುತ್ತಿದ್ದಾಗ ಬ್ರಹ್ಮ, ಮನು, ದೇವಶಿಲ್ಪಿ ವಿಶ್ವಕರ್ಮ ಮತ್ತು ಮಹರ್ಷಿ ವಸಿಷ್ಠರನ್ನ ಈ ಜಾಗಕ್ಕೆ ಕಳುಹಿಸುತ್ತಾನೆ. ನಂತರ ವಿಶ್ವಕರ್ಮನು ಈ ನಗರವನ್ನ ನಿರ್ಮಿಸುತ್ತಾನೆ. ಅಯೋಧ್ಯೆಯನ್ನು ಆಳಿದ ದಶರಥ ರಾಜನು ಅಯೋಧ್ಯೆಯ 63ನೇ ಆಡಳಿತಗಾರ ಎಂದು ನಂಬಿಕೆ ಇದೆ. ಭಗವಾನ್ ಶ್ರೀರಾಮನು ಅವತಾರ ಪುರುಷನೆಂದು ಕರೆಯಲಾಗುತ್ತದೆ. ಆದರೆ ಶ್ರೀರಾಮನು ಸಾಮಾನ್ಯ ಮಾನವನಂತೆ ತಾಯಿ ಕೌಸಲ್ಯ ಗರ್ಭದಲ್ಲಿ ಜನಿಸುತ್ತಾನೆ. ಶ್ರೀರಾಮನು ತ್ರೇತಾಯುಗದ ಅವಧಿಪುರಿಯಲ್ಲಿ ರಘುಕುಲ ಶಿರೋಮಣಿ ದಶರಥನ ಮನೆಯಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಎಂದು ಜನಿಸುತ್ತಾನೆ. ಈ ದಿನದಂದು ಅಯೋಧ್ಯೆಯಲ್ಲಿ ಸುದರ್ಶನ ಚಕ್ರ ಗೋಚರಿಸಿತ್ತು. ಇದು ಭಗವಂತ ವಿಷ್ಣುವಿನ ಅವತಾರ ಶ್ರೀರಾಮನ ಆಗಮನದ ಸಂಕೇತವಾಗಿತ್ತು. ಪ್ರಾಚೀನ ಮತ್ತು ಅಧಿಕೃತ ಗ್ರಂಥಗಳ ಪ್ರಕಾರ ಸುದರ್ಶನ ಚಕ್ರ ಭಗವಾನ್ ಶಂಕರನು ನಿರ್ಮಿಸಿದ್ದನು. ನಿರ್ಮಾಣದ ನಂತರ ಶಿವನು ಅದನ್ನ ಶ್ರೀ ವಿಷ್ಣುವಿಗೆ ಹಸ್ತಾಂತರಿಸಿದ್ದನು. ಶ್ರೀರಾಮನು ತನ್ನ ಬಾಲ್ಯಾವಸ್ಥೆಯನ್ನು ಗುರುಕುಲದಲ್ಲಿ ಕಳೆಯುತ್ತಾನೆ. ಅಲ್ಲಿ ಅವನು ವೇದಗಳನ್ನ, ಶಾಸ್ತ್ರಗಳನ್ನ ಮತ್ತು ಯೋಗಗಳನ್ನ ಅಧ್ಯಯನ ಮಾಡುತ್ತಾನೆ ಹಾಗೂ ಇದರ ಜ್ಞಾನವನ್ನ ಪಡೆದುಕೊಳ್ಳುತ್ತಾನೆ. ಮುಂದೆ ಶ್ರೀರಾಮ ತಮ್ಮ ಬ್ರಾಹ್ಮಣ ಗುರುವಾದ ವಿಶ್ವಾಮಿತ್ರರೊಂದಿಗೆ ಅನೇಕ ದೈವಿಕ ಕಾರ್ಯಕ್ರಮಗಳನ್ನ ತಮ್ಮಲ್ಲಿ ತಾವು ತೊಡಗಿಸಿಕೊಳ್ಳುತ್ತಾನೆ. ಸೀತೆಯ ವಿವಾಹಕ್ಕಾಗಿ ಸ್ವಯಂವರ ನಡೆಯುತ್ತಿದ್ದಾಗ ರಾಮನು ಅಲ್ಲಿಗೆ ಆಗಮಿಸಿ ಸ್ವಯಂವರದಲ್ಲಿ ತನ್ನ ಬಿಲ್ವ ವಿದ್ಯೆಯನ್ನ ಪ್ರದರ್ಶಿಸಿ ಶಿವಧನಸ್ಸನ್ನು ಮುರಿಯುತ್ತಾನೆ. ಈ ಸಮಯದಲ್ಲಿ ರಾಮನು ಸೀತೆಯನ್ನು ಒಲಿಸಿಕೊಂಡು ವಿವಾಹ ಆಗುತ್ತಾನೆ. ಇದರ ನಂತರ ರಾಮ, ಸೀತೆ ಮತ್ತು ಲಕ್ಷ್ಮಣರು ತಮ್ಮ ತಂದೆಯ ದಶರಥ ಆದೇಶ ಮೇರೆಗೆ 14 ವರ್ಷಗಳ ವನವಾಸಕ್ಕೆ ತೆರಳುತ್ತಾರೆ. ತಮ್ಮ ವನವಾಸದ ಸಮಯದಲ್ಲಿ ರಾಕ್ಷಸ ರಾಜ ರಾವಣನು ರಾಮನ ಪತ್ನಿಯಾದ ಸೀತಾದೇವಿಯನ್ನ ಅಪಹರಿಸಿಕೊಂಡು ಹೋಗುತ್ತಾನೆ. ಇದು ರಾಮ, ಸೀತೆ, ಲಕ್ಷ್ಮಣ ಮತ್ತು ರಾವಣ ನಡುವಿನ ಮಹಾಯುದ್ಧಕ್ಕೆ ಕಾರಣವಾಗುತ್ತದೆ. ರಾಮನು ರಾವಣನನ್ನ ಕೊಂದು ಸೀತೆಯನ್ನ ರಕ್ಷಿಸುತ್ತಾನೆ. ಇದರಲ್ಲಿ ಹನುಮಾನನ ಪಾತ್ರ ಕೂಡ ಅಷ್ಟೇ ವಿಜೃಂಭಿಸಿತ್ತು. 14 ವರ್ಷದ ವನವಾಸವು ಪೂರ್ಣಗೊಂಡ ನಂತರ ರಾಮ, ಸೀತೆ, ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಹಿಂದಿರುಗಿ ಅಲ್ಲಿ ಪಟ್ಟಾಭಿಷೇಕವನ್ನ ನೆರವೇರಿಸಲಾಗುತ್ತದೆ. ಬಳಿಕ ತನ್ನ ತಂದೆ ದಶರಥ ಮಹಾರಾಜನ ಮರಣದ ನಂತರ ಅಯೋಧ್ಯೆಯ ರಾಜನಾಗುತ್ತಾನೆ ಶ್ರೀರಾಮ. ರಾಮನು ನ್ಯಾಯ ಮತ್ತು ಧರ್ಮದ ಮೂಲಕ ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಾನೆ. ಮುಂದೆ 11,000 ವರ್ಷಗಳ ಕಾಲ ಅಯೋಧ್ಯೆಯನ್ನ ಆಳುತ್ತಾನೆ. ಸೀತೆಯ ಬಗ್ಗೆ ರಾಜ್ಯದ ಪ್ರಜೆಗಳಿದ್ದ ಅನುಮಾನವನ್ನ ದೂರು ಮಾಡೋಕ್ಕಾಗಿ ರಾಮನು ತನ್ನ ಧರ್ಮದ ಕಡೆ ತನ್ನ ಸ್ಥಾನವನ್ನು ಸ್ಥಾಪಿಸುವ ಮೂಲಕ ಸೀತೆಯನ್ನು ತೊರೆಯಬೇಕಾಗುತ್ತದೆ. ಆದರೂ ಸೀತೆಯನ್ನು ದೇವತೆಯಾಗಿ ಪೂಜಿಸುತ್ತಾನೆ ಹಾಗೂ ತನ್ನ ಮಕ್ಕಳಾದ ಲವ ಮತ್ತು ಕುಶರನ್ನ ಮತ್ತು ಪತ್ನಿಯಾದ ಸೀತಾದೇವಿಯನ್ನ ಮರಳಿ ಅಯೋಧ್ಯೆಗೆ ಆಹ್ವಾನಿಸುತ್ತಾನೆ. ಆದರೆ ಸೀತಾದೇವಿ ತನ್ನ ತಾಯಿ ಭೂಗರ್ಭದಲ್ಲಿ ಪ್ರವೇಶ ಮಾಡಬೇಕಾಗುತ್ತದೆ.
ಧಾರ್ಮಿಕ ಗ್ರಂಥಗಳ ಪ್ರಕಾರ ಭಗವಾನ್ ರಾಮನು ತನ್ನ ನಿವಾಸಕ್ಕೆ ಹೋದ ನಂತರ ಅಯೋಧ್ಯ ನಗರವು ನಿರ್ಜನವಾಗಿತ್ತು ಎಂದು ಹೇಳಲಾಗುತ್ತದೆ. ಮುಂದೆ ಸೀತೆಯ ಭೂಗರ್ಭ ಪ್ರವೇಶಿಸಿದ ನಂತರ ಹಾಗೂ ಲಕ್ಷ್ಮಣನ ಅಂತ್ಯದ ನಂತರ ಶ್ರೀ ಭಗವಾನ್ ರಾಮನು ಸರಿಯು ನದಿಯಲ್ಲಿ ಜಲಸಮಾಧಿಯನ್ನು ತೆಗೆದುಕೊಳ್ಳಲು ನಿರ್ಧಾರ ಮಾಡುತ್ತಾನೆ. ನಂತರ ಅಯೋಧ್ಯ ನಗರವು ಕ್ಷೀಣಿಸಲು ಆರಂಭವಾಯಿತು. ಇದನ್ನು ಕಂಡು ಮರಗಿದಂತಹ ಭಗವಾನ್ ರಾಮನ ಮಗ ಕುಶನು ಪುನಃ ಅಯೋಧ್ಯೆಯನ್ನ ನಿರ್ಮಿಸುತ್ತಾನೆ. ರಾಮ ಜನ್ಮಭೂಮಿಯಾದ ಅಯೋಧ್ಯೆಯನ್ನು ಸೂರ್ಯವಂಶದ ಕೊನೆಯ ರಾಜನಾಗಿ ಮಹಾರಾಜ ಬೃಹದ್ಬಲನು ನೋಡಿಕೊಳ್ಳುತ್ತಾನೆ. ಸೂರ್ಯವಂಶದ ಕೊನೆಯ ರಾಜನಂತಹ ಬೃಹದ್ಬಲನು ಮಹಾಭಾರತದ ಯುದ್ಧ ಸಮಯದಲ್ಲಿ ಅಭಿಮನ್ಯುವಿನ ಕೈಯಲ್ಲಿ ಸಾವನ್ನಪ್ಪುತ್ತಾನೆ. ಇದರ ನಂತರ ಸೂರ್ಯವಂಶಿಯ ಮುಂದಿನ 44 ತಲೆಮಾರುಗಳು ಅಯೋಧ್ಯೆಯ ಅಸ್ತಿತ್ವವನ್ನು ಮುಂದುವರಿಸುತ್ತವೆ. ಮಹಾಭಾರತ ಯುದ್ಧ ನಂತರ ಅಯೋಧ್ಯೆ ಮತ್ತೊಮ್ಮೆ ನಿರ್ಜನವಾಗುತ್ತದೆ. ರಾಮ ಜನ್ಮಭೂಮಿಯ ಬಗ್ಗೆ ಇದರ ನಂತರವೂ ಜನರಲ್ಲಿ ಮಾನ್ಯತೆ ಇದ್ದ ದೇವರ ನಾಮಗಳು ಪಡಿಸಲಾಗುತ್ತದೆ. ಆದರೆ ಕೆಲವೊಂದು ಪುರಾವೆಗಳ ಪ್ರಕಾರ ಅಯೋಧ್ಯೆ ನಗರವು ದಿನ ಕಳೆದಂತೆ ಮಾನ್ಯತೆಯನ್ನು ಕಳೆಯುತ್ತಾ ಹೋಗುತ್ತದೆ. ಅಯೋಧ್ಯೆ ಶ್ರೀರಾಮ ದೇವಾಲಯವನ್ನು ಮುಂದೆ ಚಕ್ರವರ್ತಿ ವಿಕ್ರಮಾದಿತ್ಯನು ನಿರ್ಮಿಸಿದನೆಂದು ಇತಿಹಾಸ ಸಾರುತ್ತದೆ. ವಿಕ್ರಮಾದಿತ್ಯ ಪುರಾವೆಗಳ ಪ್ರಕಾರ ಅಯೋಧ್ಯೆಯ ಚಮತ್ಕಾರವನ್ನು ಕಂಡು ವಾಯುವಿಹಾರಕ್ಕೆಯಲ್ಲಿ ಆಗಮಿಸುತ್ತಾನೆ. ವಿಕ್ರಮಾದಿತ್ಯನು ಅರಮನೆಯಿಂದ ಹೊರಗೆ ಸುತ್ತುತ್ತಾ ಸುಸ್ತಾದ ಸಂದರ್ಭದಲ್ಲಿ ಸರಯೂ ನದಿ ಬಳಿ ಇರುವ ಮರವೊಂದು ಕೆಳಗೆ ವಿಕ್ರಮಾದಿತ್ಯನು ವಿಶ್ರಾಂತಿ ಪಡೆಯುತ್ತಾನೆ. ವಿಕ್ರಮಾದಿತ್ಯನು ಅಯೋಧ್ಯೆಯನ್ನು ಆ ಸಂದರ್ಭದಲ್ಲಿ ನೋಡುತ್ತಾನೆ. ಆಗ ಅಲ್ಲಿ ಅವನಿಗೆ ಅರಣ್ಯ ಮಾತ್ರ ಕಾಣಿಸುತ್ತದೆ. ನಂತರ ಸ್ಥಳದ ಬಗ್ಗೆ ಸಂಶೋಧನೆ ನಡೆಸಿದಾಗ ವಿಕ್ರಮಾದಿತ್ಯನು ಇದು ರಾಮ ಜನ್ಮಭೂಮಿ ಎಂದು ಋಷಿ ಮುನಿಗಳು ಅವನಿಗೆ ತಿಳಿಸುತ್ತಾರೆ. ವಿಕ್ರಮಾದಿತ್ಯನು ಸ್ಥಳದ ಮಹಿಮೆಯನ್ನು ತಿಳಿದು ಭವ್ಯವಾದ ರಾಮ ದೇವಾಲಯವನ್ನ, ಕೊಳವನ್ನ, ಅರಮನೆಯನ್ನ, ಬಾವಿಯನ್ನ ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮವನ್ನ ಅಯೋಧ್ಯೆಯಲ್ಲಿ ಮಾಡುತ್ತಾನೆ. ಅಯೋಧ್ಯ ನಗರವು ಅನೇಕ ದಾಳಿಯನ್ನ ಎದುರಿಸಬೇಕಾಗುತ್ತದೆ. ಹೌದು, ಅಯೋಧ್ಯೆ ಕೂಡ ಮಗಧದ ಮೌರ್ಯರು, ಗುಪ್ತರು ಮತ್ತು ಕನೌಜದ ಆಡಳಿತಗಾರ ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು. ರಾಜ ಜಯಚಂದ್ರನು ಪಾಣಿಪತ್ ಯುದ್ಧದಲ್ಲಿ ಮರಣ ಹೊಂದಿದ ನಂತರ ಕಾಶಿ, ಮಥುರದ ಮೇಲೆ ಅನೇಕ ಆಕ್ರಮಣಕಾರರು ಅಯೋಧ್ಯೆ ಸೇರಿದಂತೆ ದಾಳಿ ಮಾಡಿ ರಾಮ ದೇವಾಲಯವನ್ನ ನೆಲಸಮ ಮಾಡುತ್ತಾರೆ ಹಾಗೂ ಅಲ್ಲಿರುವ ಪುರೋಹಿತರನ್ನು ಕೂಡ ಹತ್ಯೆಗೈಯುತ್ತಾರೆ. ಆದರೆ ಅವರಿಗೆ 14ನೇ ಶತಮಾನದವರೆಗೂ ಅಯೋಧ್ಯೆಯ ರಾಮ ಮಂದಿರವನ್ನು ಕೆಡವಲು ಸಾಧ್ಯವಾಗಿರಲಿಲ್ಲ. ಭವ್ಯವಾದ ರಾಮ ಮಂದಿರವಿತ್ತೆಂದು ಹೇಳಲಾಗುತ್ತದೆ. ಆದರೆ 1527 ಹಾಗೂ 28ರ ಅವಧಿಯಲ್ಲಿ ಭವ್ಯವಾದ ರಾಮ ದೇವಾಲಯವನ್ನ ಮೊಘಲ್ ದೊರೆ ಬಾಬರ್ ನಿರ್ನಾಮ ಮಾಡಿ ಅಲ್ಲಿ ಬಾಬ್ರಿ ಮಸೀದಿಯನ್ನ ನಿರ್ಮಾಣ ಮಾಡುತ್ತಾನೆ. ತದನಂತರ 500 ವರ್ಷಗಳ ಸತತ ಹೋರಾಟದ ನಂತರ ಈಗ ಮಾನನೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ 2020 ಆಗಸ್ಟ್ 5ರಂದು ಈ ದೇವಸ್ಥಾನ ನಿರ್ಮಾಣಕ್ಕೆ ನಾಂದಿ ಹಾಡಲಾಗಿತ್ತು. ಈಗ ಅದೇ ಜಾಗದಲ್ಲಿ ದಿವ್ಯವಾದ ಭವ್ಯವಾದ ರಾಮ ಮಂದಿರ ನಿರ್ಮಾಣಗೊಂಡಿದೆ. ಸ್ನೇಹಿತರೆ, ಇದು ಅಯೋಧ್ಯೆಯ ಇತಿಹಾಸ. ಒಂದು ವೇಳೆ ನಿಮಗೆ ಅವಕಾಶ ಸಿಕ್ಕರೆ ತಪ್ಪದೆ ಒಂದಿಲ್ಲ ಒಂದು ದಿವಸ ಅಯೋಧ್ಯೆಗೆ ಭೇಟಿ ಕೊಟ್ಟು ಶ್ರೀರಾಮನ ದರ್ಶನ ಮಾಡಿ ನೀವು ಕೂಡ ಪುನೀತರಾಗಿರಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.